ಈಗ ನಾವು ನೋಡಲಿರುವ ನಾಟಕ BV ಕಾರಂತ್ ಅವರ ಪಂಜರ ಶಾಲೆ. ಇದು ಕೇವಲ ಶಾಲೆಯ ಕಥೆಯಲ್ಲ, ಇದು ನಮ್ಮ ಶಿಕ್ಷಣದ ವ್ಯವಸ್ಥೆಯೊಳಗೆ ಮೌನವಾಗಿ ನಡೆಯುತ್ತಿರುವ ಒಂದು ಸತ್ಯದ ಪ್ರತಿಬಿಂಬ. ಈ ನಾಟಕದಲ್ಲಿ ಮಕ್ಕಳು ಪುಸ್ತಕ, ಶಿಸ್ತು ಮತ್ತು ಅಂಕಗಳ ನಡುವೆ ಸಿಲುಕಿದ್ದಾರೆ. ಪ್ರಶ್ನೆ ಕೇಳುವ ಕುತೂಹಲ, ಕಲ್ಪನೆ ಮಾಡುವ ಧೈರ್ಯ ಮತ್ತು ಸ್ವತಂತ್ರವಾಗಿ ಯೋಚಿಸುವ ಹಕ್ಕು ಇವೆಲ್ಲವೂ ಪಾಠದ ಹೆಸರಿನಲ್ಲಿ ನಿಧಾನವಾಗಿ ಮುಚ್ಚಲ್ಪಡುತ್ತಿವೆ. ಪಂಜರ ಶಾಲೆ ಮಕ್ಕಳ ಸಹಜ ಜೀವಂತಿಕೆ ಹಾಗೂ ಸೃಜನಶೀಲತೆಗೆ ಯಾಂತ್ರಿಕ ಶಿಕ್ಷಣದಲ್ಲಿ ಹೇಗೆ ಕಳೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ತೀಕ್ಷ್ಣವಾಗಿ ಆದರೆ ಹಾಸ್ಯದ ಸ್ಪರ್ಶದೊಂದಿಗೆ ನಮ್ಮ ಮುಂದಿಡುತ್ತಿದ್ದಾರೆ. ಈ ನಾಟಕ ಕೇವಲ ಮಕ್ಕಳಿಗಷ್ಟೇ ಅಲ್ಲ, ಶಿಕ್ಷಕರು, ಪಾಲಕರು ಮತ್ತು ನಮ್ಮಂತಹ ಪ್ರತಿಯೊಬ್ಬರಿಗೂ ಒಂದೇ ಪ್ರಶ್ನೆ ಕೇಳುತ್ತಿದ್ದೆ. ನಾವು ಮಕ್ಕಳನ್ನು ಜೀವನಕ್ಕೆ ತಯಾರಿಸುತ್ತಿದ್ದೀವಾ ಅಥವಾ ಪಂಜರಕ್ಕೆ ಹೊಂದಿಸುತ್ತಿದ್ದೀವಾ? ಇದೇ ಪ್ರಶ್ನೆಯೊಂದಿಗೆ ನಮ್ಮ ಮುಂದೆ ಬರಲಿದೆ ಪಂಜರ ಶಾಲೆ. क्षितिजके दूर 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 गगनके दूर 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 क्षितिजके दूर 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 गगनके दूर 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 क्षितिजके हरोण बा हरोण बा Harona ba
ಏನೋ ಓದುರುತ್ತಿದೆ? ಯಾವ ಭಾಷೆ ಇದು? ಪ್ರಾಕೃತಿ ಭಾಷೆ? ಪಿಶಾಚ ಭಾಷೆ? ಏನಿದರ ಅರ್ಥ? ರಾಜಾದಿರಾಜ, ಇದೊಂದು ಗಿಳಿಮರಿ, ಕಾಡು ಜಾತಿ, ಅನಾಗರಿಕ. ಇದು ನಮ್ಮ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ. ಇದಕ್ಕೆ ಮಾತು ಬರುತ್ತದೆ? ಇಲ್ಲ. ಓದು ಬರುತ್ತದೆ? ಇಲ್ಲ. ನೃತ್ಯ? ಇಲ್ಲ. ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ? ಯಾವುದೂ ಬರುವುದಿಲ್ಲ. ಮತ್ತೇನು ಬರುತ್ತದೆ? ಜೀವನ ಪೂರ್ತಿ ಏನು ಮಾಡುತ್ತದೆ? ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಅಸಂಸ್ಕೃತ. ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯಗಳ ಭೇದ ಗೊತ್ತಿಲ್ಲ. ಇದಕ್ಕೆ ಬರುವುದೊಂದೇ, ಗಿಡ ಮರ ಹತ್ತಿ, ಕೊಂಬೆ ಮುರಿದು, ಹಣ್ಣು ತಿಂದು ಉದುರಿಸುವುದು, ಆಮೇಲೆ ಹೀಗಣ್ಣೋದು. ಪಾಪ ಪಾಪ. ಅಯ್ಯೋ ಪಾಪ. ಛೀ, ಬರೀ ಹಣ್ಣು ತಿನ್ನೋದು ಒಂದ್ ಗೊತ್ತೇ ಇದಕ್ಕೆ? ಮಹಾವಾಚಾಳ ನಗರದಲ್ಲಿ ಬರೀ ಹಣ್ಣು ತಿನ್ನೋದು ಒಂದ್ ಗೊತ್ತೇ ಇದಕ್ಕೆ? ಒಂದಿಮಾಗದರೆ ಮಹಾಕರುಣಾಳು, ಖಗಮೃಗ ಕೃಪಾಳು, ಗಿಡಮರ ದಯಾಳು, ವಿದ್ಯಾವತಂಸ, ಪ್ರಜ್ಞಾವಧಾನಿ. ಈ ವಾಚಾಳ ರಾಜರಾಜ ನಗರದಲ್ಲಿ ಈ ಅಸಭ್ಯ ಪಕ್ಷಿ, ಅದಕ್ಕೆ ನೀವೇ ಸಾಕ್ಷಿ. ಮಂತ್ರಿ, ಈ ಇಂಡಿಸಿಪ್ಲಿನ್ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸು. ನಮ್ಮ ಟೀಚರ್ಸ್ ಇಂದ ಇದಕ್ಕೆ ಶಿಕ್ಷಣ ಕೊಡಿಸು. ಅಪ್ಪಣೆ ಪ್ರಭು. ಮಹಾರಾಜ, ರಾಜಮಾವ, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಈ ಗಿಳಿಯನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಈ ಗಿಳಿ ಮರಿ ಈಟ್ಸ್ ವಾಟ್, ಡ್ರಿಂಕ್ಸ್ ವಾಟ್, ಇದರ ರೆಕ್ಕೆ ಪುಕ್ಕಗಳ ಲೆಂತ್ ವಾಟ್, ಬ್ರೆತ್ ವಾಟ್ ಅಂತ ಅಂಶಗಳ ಬಗ್ಗೆ ಡೀಪ್ ರಿಸರ್ಚ್ ಮಾಡಬೇಕು. ಮಹಾಪ್ರಭು, ಯುವರಾಜ ಅಳಿಯ ದೇವರು ವೆರಿ ಟ್ಯಾಲೆಂಟೆಡ್ ಮ್ಯಾನ್. ದೇಶಕೋಶ ಸುತ್ತಿ ಬಂದವರು. ಕಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ, ಪಕ್ಷಿಶಾಸ್ತ್ರ ಪಾಸಾದವರು. ಆದರೆ ಸದ್ಯಕ್ಕೆ ಇವರು ಜಾಬ್ಲೆಸ್. ಆದ್ದರಿಂದ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಯುವರಾಜ ಅಳಿಯ ದೇವರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿಬಿಡಿ. ರಾಜನ್, ವಿನಂತಿಯನ್ನು ಸ್ವೀಕರಿಸಿದೆ. ಅಳಿಯ ರಾಜನ್, ಇಂದಿನಿಂದ ನೀನು ಗಿಳಿರಾಮನ ಎಜುಕೇಶನ್ಗಾಗಿ ಮಂತ್ರಿ. ಮಹಾರಾಜ, ಇನ್ನೊಂದು ವಸಂತ ಬರೋದೊಳಗೆ ಈ ವೈಲ್ಡ್ ಪ್ಯಾರೆಟ್ ತನ್ನ ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಮರೆಯಬೇಕು. ಫುಲ್ಲಿ ಎಜುಕೇಟೆಡ್ ಆಗಿರಬೇಕು. ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ಯಾರೆಟ್ ರಿಸರ್ಚ್ ಸೆಂಟರ್ ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಹಾರಾಜನಿಗೆ ಜಯವಾಗಲಿ, ಅಳಿಯ ರಾಜನಿಗೆ ಜಯವಾಗಲಿ. ಉದ್ಯಾನವನದವರೇ, ತೆಗೆದುಕೊಂಡು ಹೋಗಿ ಈ ಅಸಭ್ಯ ಗಿಳಿಮರಿಯನ್ನು. ಈ ಮಹಾವಾಚಾಲಪುರದ ನಾಗರಿಕರೇ, ಕಿವಿಗೊಟ್ಟು ಕೇಳಿರಿ, ಮನಸ್ಸಿಟ್ಟು ಕೇಳಿರಿ, ಆಮೇಲೆ ಕೇಳಿ ಅಂತ ಹೇಳ್ಬೇಡಿ. ಅಳಿಯ ರಾಜರೇ, ಈ ಪ್ಯಾರೆಂಟ್ ಎಜುಕೇಶನ್ ಸ್ಕೂಲಿಗಾಗಿ ಮಂತ್ರಿಗಳಾಗಿದ್ದಾರೆ. ಕೇಳಿರಿ, ಕೇಳಿರಿ, ಕೇಳಿರಿ. ಕೇಳಿಸ್ತೇನ್ರೆ ಸಮಾಚಾರ? ಯಾವ ಸಮಾಚಾರ? ಡಂಗೂರ ಕೇಳಿಲ್ವೇನೆ? ಕೇಳಿಸಪ್ಪ, ಕೇಳಿಸು. ಗಿಳಿಮರಿಗೂ ಶಿಕ್ಷಣವಂತೆ, ಪಾಠವಂತೆ. ಅಲ್ವೇ ಅಲ್ವೇ? ಧನ್ಯ ಧನ್ಯ ರಾಜಾದಿರಾಜ. ರಾಜಾದಿರಾಜ. ಕೊತ್ತಂಬರಿ ಬೀಜ ಗಿಳಿಮರಿಗೆ ಶಿಕ್ಷಣವಂತೆ, ಪಾಠವಂತೆ. ಅಯ್ಯೋ ಅಯ್ಯೋ, ನತದೃಷ್ಟ ಪ್ರಜೆ. ಈ ರಾಜ್ಯದಲ್ಲಿ ಪಕ್ಷಿಗಳಿಗೂ ಶಿಕ್ಷಣದ ವ್ಯವಸ್ಥೆ. ಹೌದು ಹೌದು, ಈ ರಾಜ್ಯದಲ್ಲಿ ಪಕ್ಷಿಗಳಿಗೂ ಶಿಕ್ಷಣದ ವ್ಯವಸ್ಥೆ. ರಾಜದ್ರೋಹಿಗಳ ಮತ್ತೆ ಇವರು ರಾಜಚೇಲಗಳು. ನಿಂದನೆ ಬಿಟ್ರೆ ಬೇರೆ ಏನು ಬರುವುದಿಲ್ಲ. ಅದೇ ಊಟ, ಅದೇ ಬಟ್ಟೆ, ಅದೇ ಬದುಕು. ಪ್ರಶಂಸಾ ಒಂದೇ ಇವರಿಗೆ ಕೆಲಸ. ಅದೇ ಊಟ, ಅದೇ ಬಟ್ಟೆ, ಅದೇ ಬದುಕು. ಪ್ರಭುಗಳೇ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ, ಪ್ರಜೆಗಳೇ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ಸ್ವಾಮಿ ಭ್ರಷ್ಟ, ಹೋಗಲ ಬಟ್ಟ. ತಜ್ಞ ಸಂಶೋಧಕರೇ, ನೀವೆಲ್ಲರೂ ಕೂಡಿ ಈ ಶುಕಬುಧನ ಇಂಡಿಸಿಪ್ಲಿನ್ಗೆ ಮೈನ್ ರೀಸನ್ ಹುಡುಕಿ ನನಗೆ ತಿಳಿಸಿ. ಕೇಳಿ ಅಲ್ಲೇ ರಾಜನ್, ಶುಕ ಪಕ್ಷಿಯನ್ನು ನಾಗರಿಕ ಕಂಟ್ರೋಲಿನಲ್ಲಿ ಇಡಬೇಕು. ಅದನ್ನು ಸೆರೆಮನೆಯಲ್ಲಿ ಇಡಬೇಕು. ಸೆರೆಮನೆಯಲ್ಲ, ಅರಮನೆಯಲ್ಲಿ ಇಡಬೇಕು. ಅಲ್ಲಲ್ಲ, ನೆಲಮನೆಯಲ್ಲಿ ಇಡಬೇಕು. ತಪ್ಪು ತಪ್ಪು, ಅದನ್ನು ಶಾಲೆಯಲ್ಲಿ ಇಡಬೇಕು. ಹೌದು ಹೌದು, ಇವರ ಅದನ್ನು ಸೆರೆಮನೆಯಲ್ಲಿ ಇಡಬೇಕು, ಇವರ ಅದನ್ನು ಶಾಲೆಯಲ್ಲಿ ಇಡಬೇಕು.
ಶಾಲೆಯೂ ಹೌದು. ಅದೇ ಪಂಜರ ಶಾಲೆ. ಪಂಜರ ಶಾಲೆ? ಪಂಜರ ಶಾಲೆ ಶಿಕ್ಷಣಾಭ್ಯಾಸವಾಗಬೇಕು. ಇದಕ್ಕೆ ಸ್ಪೆಷಲ್ ಪೋರ್ಷನ್ಸ್ ಕ್ರಿಯೇಟ್ ಮಾಡಬೇಕು. ಅದಾದ ಮೇಲೆ ಗಿರಿಮರಿಗೆ ಅಕ್ಷರಾಭ್ಯಾಸ ಮಾಡಬೇಕು. ಶಾಸ್ತ್ರ ಪುರಾಣ ಆಗಮ ನಿಗಮಗಳನ್ನು ತರಿಸಬೇಕು. ನೀವೆಲ್ಲರೂ ಕೂಡಿ ನಮ್ಮ ಗಿರಿರಾಮನಿಗೆ ಒಂದು ಸ್ಪೆಷಲ್ ಪೋರ್ಷನ್ಸ್ ತಯಾರು ಮಾಡಿ ನನಗೆ ತಿಳಿಸಿ. ಹಳೆ ರಾಜನಿಗೆ ಎಜುಕೇಶನ್ಗಾಗಿ ಒಂದು ಬ್ಯೂಟಿಫುಲ್ ಪಂಜರವನ್ನೇ ಶಾಲೆ ಅಂತ ಕಟ್ಟಿಸಿದಾರಂತೆ. ಗಿಳಿಯ ಎಜುಕೇಶನ್ಗಾಗಿ ಶಾಲೆಯನ್ನೇ ಪಂಜರದ ಹಾಗೆ ಕಟ್ಟಿಸಿದ್ದಾರಂತೆ. ಎಂತ ಅಮೇಜಿಂಗ್ ಪಂಜರ ಶಾಲೆ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ನಿಜವಾದ ಮಾತು. ಹೆಮ್ಮೆ ಪಡೋದಕ್ಕೆ ಮತ್ತೇನಿದೆ ಇಲ್ಲಿ? ಆಹಾ ಆಹಾ ಅಮೇಜಿಂಗ್. ಅದೆಷ್ಟು ವಿಭಾಗ, ಅದೆಷ್ಟು ಕೋಣೆಗಳು? ನಿಜ, ಆದರೆ ಆ ಕೋಣೆಗಳಿಗೆ ಬೆಳಕೆಲ್ಲಿ, ಗಾಳಿಯಲ್ಲಿ. ಗಿಳಿರಾಜನ ಭಾಗ್ಯವೇ ಭಾಗ್ಯ. ಹೌದು, ನಮ್ಮ ದುರ್ಭಾಗ್ಯ. ಏನು ಭಾಗ್ಯ, ಏನು ದುರ್ಭಾಗ್ಯ. ನಡೀರಿ ನಡೀರಿ, ಇನ್ನ ಪಂಜರ ಶಾಲೆಯ ಉದ್ಘಾಟನೆ ಆಗಿಲ್ಲ. ನಡೀರಿ ನಡೀರಿ. ಪಂಡಿತವರೆಣ್ಯರೇ, ಅಳಿಯ ರಾಜರ ಆದೇಶ ನಿಮಗೆ ನೆನಪಿಲ್ಲವೇ? ಇದಕ್ಕೆ ಒಂದು ಅತ್ಯಪೂರ್ವ ಶಿಕ್ಷಣ ಕ್ರಮವನ್ನು ನಿಯೋಜಿಸಿ 86 ಭಾಷೆಗಳಿಂದ, 74 ದೇಶಗಳಿಂದ ಆಗಮ ನಿಗಮ ಪೂರ್ಣಾದಿಗಳನ್ನು ತರಿಸಿ 4 ವೇದಗಳು ಬರಲಿ, 14 ಉಪನಿಷತ್ತುಗಳು ಬರಲಿ, 18 ಪುರಾಣಗಳು ಬರಲಿ, 64 ಕಲೆಗಳು ಬರಲಿ. ಈ ಆಚಾರ್ಯರ ಭಾಷೆ ದೇವರಿಗೆ ತಿಳಿಯಬೇಕು. ಪರಮ ಪಂಡಿತರೇ, ಆಚಾರ್ಯರು ನನ್ನ ಗುರು ಮಾಮ. ಅವರನ್ನು ಇನ್ಸಲ್ಟ್ ಮಾಡಿದ್ದಕ್ಕೆ ಈ ಸಭೆಯನ್ನು ತ್ಯಾಗ ಮಾಡುತ್ತೇನೆ. ಆದರೆ ಅದು ಹೇಗೆ ಸಾಧ್ಯ? ನೀವಿಲ್ಲದೆ ಬರೀ ನಾವೇಗೆ? ಪರಮ ಪಂಡಿತರೇ, ಇದಕ್ಕೆ ನೀವೇ ಪರಿಹಾರ ಕೊಡಬೇಕು. ನೀವು ಹೀಗೆ ನಿಮ್ಮಲ್ಲೇ ಜಗಳವಾಡುತ್ತಾ ಕುಳಿತರೆ 1000 ವರ್ಷಗಳ ಟೆಕ್ಸ್ಟ್ ಬುಕ್ ರೆಡಿ ಆಗುವುದಿಲ್ಲ. ಪಂಡಿತರೇ, ಈಗ ಅಭ್ಯಾಸ ಶುರುವಾಗಲಿ. ಗಿಳಿರಾಜನಿಗೆ ಸ್ವಾಗತವ ನೀಡೆ ಊರ ಜನರೆಲ್ಲ ಬನ್ನಿರೋ. ಹೊಸ ಮನೆಗೆ ಬಾರೋ ಗಿಣಿರಮ, ಅರಮನೆಗೆ ಬಾರೋ ಗಿಣಿರಮ, ಭಾಗ್ಯವಾತಾರೋ ಗಿಣಿರಮ, ಕಾಡು ಹಣ್ಣು ಬಿಟ್ಬಿಡೋ ಗಿಣಿರಮ, ಭಕ್ಷಭೋಜ ತಿನ್ನೋ ಗಿಣಿರಮ, ಹಳ್ಳ ನೀರು ಬಿಟ್ಬಿಡೋ ಗಿಣಿರಮ, ಲಲ್ಲಲ ಲಾಲ ಲಲ ಲಲ ಲಲ್ಲಲ ಲಾಲ ಲಲ ಲಲ. ಅಕ್ಷರವ ಕಲಿಯೋ ಗಿಣಿರಮ, ವ್ಯಾಕರಣ ಓದೋ ಗಿಣಿರಮ, ವೇದ ಪಾಠ ಹೇಳೋ ಗಿಣಿರಮ, ಲೆಕ್ಕ ಮಗ್ಗಿ ಓದರೋ ಗಿಣಿರಮ, ತತ್ವಮಸಿ ಹೇಳೋ ಗಿಣಿರಮ, ಸರಿಗಮಪ ಹಾಡೋ ಗಿಣಿರಮ, ತಕತೈ ತೈ ಕುಣಿಯೋ ಗಿಣಿರಮ, ಟೇಮ್ ಟೇಮ್ ಕಿರ್ಚ್ಬಿಡ್ವೋ ಗಿಣಿರಮ, ಲಲ್ಲಾ ಲಲ್ಲಾ ಲಾ ಲಲಾ ಲಲಾ ಲಲ್ಲಾ ಲಲ್ಲಾ ಲಾ ಲಲಾ ಲಲಾ ಲಲ್ಲಲಾ ಲಾ ಲಾ ಲಲಾ ಲಲಾ ಲಲ್ಲಲಾ ಲಾ ಲಾ ಲಲಾ ಲಲಾ. ಬಲೆ ಬಲೆ, ಎಂತ ದಿವ್ಯ ಮಹೋತ್ಸವ, ಭವ್ಯ ಸಮಾರಂಭ. ಆಹಾಹಾ, ಎಲ್ಲ ಬಿಟ್ಟು ಪಾಪ ಈ ಗಿಳಿಮರಿಯ ಹೆಸರೆಲ್ಲಿ?
ತೃಪ್ತಿಯಾಯಿತು. ಜೀವನ ಸಾರ್ಥಕವಾಯಿತು. ಕಣ್ಣುಗಳಿಗೆ ಮತ್ತೇನು ಕಂಡಿತು? ಅಬ್ಬ, ಎಲ್ಲಿ ನೋಡಿದರೂ ಪುಸ್ತಕಗಳೇ ಪುಸ್ತಕಗಳು, ಪಂಡಿತರೇ ಪಂಡಿತರು. ಗಿಳಿರಾಮನಿಗಿಂತ ದೊಡ್ಡ ದೊಡ್ಡ ಪುಸ್ತಕಗಳು ನೋಡಿ. ಗಿಳಿಮರಿ ಓದಿ ಓದಿ ದೊಡ್ಡ ವಿದ್ವಾಂಸನೇ ಆಗುತ್ತದೆ ನೋಡಿ. ಆಡಿತಪ್ಪ, ಆಡಿತು, ವಿದ್ವಾಂಸವೇ ಆಡಿತು. ಏನು ಬೇಡ, ಊಟ ಬೇಡ, ಹಣ್ಣು ಬೇಡ, ಏನು ಬೇಡ. ಅದೇ ಗಿಳಿರಾಜನಿಗೆ ನಿದ್ದೆ ಬೇಕನ್ಸುತ್ತೆ. ಹೌದು ಹೌದು, ಗಿಳಿರಾಜನ್ಗೆ ನಿದ್ದೆ ಬೇಕು. ಅಳಿಯರಾಜನ್, ಮಹಾಪ್ರಭುಗಳೇ, ಗಿಳಿರಾಮನ ಸ್ಟಡೀಸ್ ಹೇಗೆ ನಡೆಯುತ್ತಿದೆ? ನೊನೆಟು ವರಿ ಮಹಾರಾಜ, ಇಟ್ಸ್ ಫ್ಯಾಂಟಾಸ್ಟಿಕ್. ಹಾಗಿದ್ರೆ ನಾವು ಗಿಳಿರಾಮನ ಪ್ರೋಗ್ರೆಸ್ ನೋಡಬಹುದೇ ನಾಳೆ? ವೈ ನಾಟ್ ಮಹಾರಾಜ? ನಾಳೆ ನಾವೆಲ್ಲರೂ ಗಿಳಿರಾಮನ ಬದಲಾದ ರೂಪವನ್ನು ನೋಡಬಹುದು. ಅದು ಮಹಾರಾಜ, ನಮ್ಮ ರಿಸರ್ಚ್ ಪ್ರಕಾರ ಈ ಟೈಮ್ ಎನ್ನುವುದು ಹುಟ್ಟುಗುಣ. ಆಸ್ ವೆಲ್ ಆಸ್ ಯು ನೋ, ಹುಟ್ಟುಗುಣ ಸುಟ್ಟಾರು ಮರೆಯಲ್ಲ. ಬಟ್ ರಾಜನ್, ಈಗ ಈ ಗಿಳಿ ತಿನ್ನುವುದು ಭಕ್ಷ್ಯ ಭೋಜನ. ಈಗ ಇದು ಕಾಡು ಹಣ್ಣನ್ನು ತಿನ್ನುವುದಿಲ್ಲ. ಇದು ಮನುಷ್ಯರ ಮಲಗುವ ಹೊತ್ತಿಗೆ ಮಲಗಿ ಬೆಳಿಗ್ಗೆ 6 ಗಂಟೆಗೆ ಏಳುತ್ತದೆ. ಈಗ ಇದು ಎದುರುವುದಿಲ್ಲ. ಆದರೆ ಇದಕ್ಕೆ ಮಾತು ಬರುತ್ತದೆ, ಇಲ್ಲ. ಓದು ಬರುತ್ತದೆ, ಇಲ್ಲ. ನೃತ್ಯ ಬರುತ್ತದೆ, ಇಲ್ಲ. ತರ್ಕಶಾಸ್ತ್ರ, ಪುರಾಣ, ವ್ಯಾಕರಣ ಯಾವುದೂ ಬರೋದಿಲ್ಲ. ಮತ್ತೇನು ಬರುತ್ತದೆ? ಇರಲಿ, ಇನ್ನು ಮುಂದೆ ಇದು ಪಂಜರದಲ್ಲಿ ಇರುವುದಿಲ್ಲ. ಹೇ ಶುಕವೇ, ಇಂದಿನಿಂದ ನೀನು ಸ್ವತಂತ್ರ. ಮಹಾರಾಜನಿಗೆ ಜಯವಾಗಲಿ! ಮಹಾರಾಜನಿಗೆ ಜಯವಾಗಲಿ! ಮಹಾರಾಜನಿಗೆ ಜಯವಾಗಲಿ! ದೂರ ಗಗನಕ್ಕೆ ದೂರ ಕ್ಷಿತಿಜಕ್ಕೆ ದೂರ 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 ಗಗನಕ್ಕೆ ದೂರ 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 ಕ್ಷಿತಿಜಕ್ಕೆ ದೂರ 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 ಗಗನಕ್ಕೆ ದೂರ 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 ಕ್ಷಿತಿಜಕ್ಕೆ ಹರೋಣ ಬಾ ಹರೋಣ ಬಾ ಹರೋಣ ಬಾ ಹರೋಣ ಬಾ